ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಪರದಾಟ. ರಣ ಬಿಸಿಲಿನಲ್ಲಿ ಮಹಿಳೆಯರು ಮಕ್ಕಳ ತೊಳಲಾಟ. ವಿಜಯಪುರದಲ್ಲಿ ಈಗ ರಣರಣ ಬಿಸಿಲು. ಬಿಸಿಲಿನ ಝಳವನ್ನ ಜನರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಆದರೆ ಬಿಸಿಲು ಮಳೆ ಏನೇ ಇರಲಿ ರಸ್ತೆಯಲ್ಲೇ ಬಸ್ಗಾಗಿ ಕಾಯಬೇಕು. ಇದು ವಿಜಯಪುರ ಜಿಲ್ಲೆ ಹೊರ್ತಿ ಗ್ರಾಮದ ಪ್ರಯಾಣಿಕರ ಸಂಕಷ್ಟ. ಸುಮಾರು 20,000 ಜನಸಂಖ್ಯೆ ಹೊಂದಿರುವ ಹೊರ್ತಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲ. ವಿಜಯಪುರ ಸೋಲಾಪುರ ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಹೊರ್ತಿ ಗ್ರಾಮದ ಮಕ್ಕಳು ಮಹಿಳೆಯರು ರಸ್ತೆಯಲ್ಲೇ ಬಸ್ಗಾಗಿ ಕಾಯುವ ದೃಶ್ಯ ಸಾಮಾನ್ಯವಾಗಿದೆ. ಬಾಳ ದಿವಸ ಆತ್ರಿ ಸರ್, ನಾವು ಸಣ್ಣವ್ರ ಇರ್ತಾಗಡು ಬಸ್ ಸ್ಟ್ಯಾಂಡ್ ಇಲ್ಲೇ ಇಲ್ಲ. ಹಳ್ಳಿ ಜನ ಬಾಳ ಜನ ಅದಾರಿ ಸರ್. ಮತ್ತ ಹೆಣ್ಮಕ್ಳು ಕೂಡಕ್ ವ್ಯವಸ್ಥೆ ಇಲ್ಲ. ಆಮೇಲೆ ಒಂದಕ್ಕೆ ಕೂಡ್ಬೇಕಾದ್ರೆ ಎಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಅದ್ರ ಜಾಸ್ತಿ ವ್ಯವಸ್ಥೆ ಅಂತೂ ಬಸ್ ಸ್ಟ್ಯಾಂಡ್ ಶೌಚಾಲಯ ಬಹಳ ಮುಖ್ಯ. ವಿಜಯಪುರ ಜಿಲ್ಲೆಯ ಇಂಡಿ ಮತಕ್ಷೇತ್ರ ವ್ಯಾಪ್ತಿಯ ಹೊರ್ತಿ ಗ್ರಾಮ ಪ್ರಮುಖ ವ್ಯಾಪಾರಿ ಕೇಂದ್ರ. ಬಸ್ ನಿಲ್ದಾಣ ಹಾಗೂ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರಿಗೆ ಸಂಕಷ್ಟವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಸ್ ನಿಲ್ದಾಣಕ್ಕಾಗಿ 3 ಗುಂಟೆ ಜಾಗ ಮೀಸಲು ಇಡಲಾಗಿದೆ. ಆದರೆ ನಿಲ್ದಾಣ ಕಟ್ಟಿಲ್ಲ. ಅದಕ್ಕೆ ಮಾನ್ಯ ಶಾಸಕರಲ್ಲಿ ನಮ್ಮ ವಿನಂತಿ ಅಂತ ಏನಪ್ಪ ಅಂತಂದ್ರೆ ಇದೊಂದು ಶೀಘ್ರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ವಿನಂತಿಯನ್ನು ಮಾಡ್ಕೊಳ್ಳೋದೇನಂದ್ರೆ ಇದೊಂದು ಮೊನ್ನೆ ಒಂದು ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ನಮ್ಮ ಊರಿನ ಹುಡುಗರು. ಅವರು ಡಿ ಸಿ ಅವ್ರಿಗೆ ಕರೆದು ಮಾಡಿ ಹೇಳಿದ್ದಾರೆ. ಹಂಗೆ ಸ್ಟ್ರಿಕ್ಟ್ ಆಗಿ ಒಂದು ಇದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ಎಂ ಬಿ ಪಾಟೀಲ್ಗೆ ಒಂದು ವಿನಂತಿ ಅಂತ ಹೇಳ್ತೀನಿ. ನಮ್ಮ ಜಿಗಜನ್ ಸಾಹೇಬರಿಗೆ ಅವರಿಗೆ ಎಷ್ಟೋ ಸಾರಿ ನಮ್ಮಲ್ಲಿ ಎಮ್ ಎಲ್ ಎ ಆಗ್ಯಾರ, ಎಂ ಪಿ ಆಗ್ಯಾರ, ಮಂತ್ರಿಗಳಾಗಿ ಹೋಗಿ ಇಲ್ಲಿ 3ನೇ ಬಾರಿ ಈಗ ಸದ್ಯ 2ನೇ ಬಾರಿ ಎಂ ಪಿ ಅದಾರ. ಅದಕ್ಕೆ ಇದೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡು ಅಂತ ನಾವೊಂದು ವಿನಂತಿ. ಈಗಾಗಲೇ ಅಧಿಕಾರಿಗಳು ಶಾಸಕರು ಸಚಿವರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಕೂಡಲೇ ಬಸ್ ನಿಲ್ದಾಣ ನಿರ್ಮಾಣ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಬೇಕಾಗತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸುನಿಲ್ ಗೋಡೆಣ್ಣನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಪರದಾಟ. ರಣ ಬಿಸಿಲಿನಲ್ಲಿ ಮಹಿಳೆಯರು ಮಕ್ಕಳ ತೊಳಲಾಟ. ವಿಜಯಪುರದಲ್ಲಿ ಈಗ ರಣರಣ ಬಿಸಿಲು. ಬಿಸಿಲಿನ ಝಳವನ್ನ ಜನರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಆದರೆ ಬಿಸಿಲು ಮಳೆ ಏನೇ ಇರಲಿ ರಸ್ತೆಯಲ್ಲೇ ಬಸ್ಗಾಗಿ ಕಾಯಬೇಕು. ಇದು ವಿಜಯಪುರ ಜಿಲ್ಲೆ ಹೊರ್ತಿ ಗ್ರಾಮದ ಪ್ರಯಾಣಿಕರ ಸಂಕಷ್ಟ. ಸುಮಾರು 20,000 ಜನಸಂಖ್ಯೆ ಹೊಂದಿರುವ ಹೊರ್ತಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲ. ವಿಜಯಪುರ ಸೋಲಾಪುರ ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಹೊರ್ತಿ ಗ್ರಾಮದ ಮಕ್ಕಳು ಮಹಿಳೆಯರು ರಸ್ತೆಯಲ್ಲೇ ಬಸ್ಗಾಗಿ ಕಾಯುವ ದೃಶ್ಯ ಸಾಮಾನ್ಯವಾಗಿದೆ. ಬಾಳ ದಿವಸ ಆತ್ರಿ ಸರ್, ನಾವು ಸಣ್ಣವ್ರ ಇರ್ತಾಗಡು ಬಸ್ ಸ್ಟ್ಯಾಂಡ್ ಇಲ್ಲೇ ಇಲ್ಲ. ಹಳ್ಳಿ ಜನ ಬಾಳ ಜನ ಅದಾರಿ ಸರ್. ಮತ್ತ ಹೆಣ್ಮಕ್ಳು ಕೂಡಕ್ ವ್ಯವಸ್ಥೆ ಇಲ್ಲ. ಆಮೇಲೆ ಒಂದಕ್ಕೆ ಕೂಡ್ಬೇಕಾದ್ರೆ ಎಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಅದ್ರ ಜಾಸ್ತಿ ವ್ಯವಸ್ಥೆ ಅಂತೂ ಬಸ್ ಸ್ಟ್ಯಾಂಡ್ ಶೌಚಾಲಯ ಬಹಳ ಮುಖ್ಯ. ವಿಜಯಪುರ ಜಿಲ್ಲೆಯ ಇಂಡಿ ಮತಕ್ಷೇತ್ರ ವ್ಯಾಪ್ತಿಯ ಹೊರ್ತಿ ಗ್ರಾಮ ಪ್ರಮುಖ ವ್ಯಾಪಾರಿ ಕೇಂದ್ರ. ಬಸ್ ನಿಲ್ದಾಣ ಹಾಗೂ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರಿಗೆ ಸಂಕಷ್ಟವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಸ್ ನಿಲ್ದಾಣಕ್ಕಾಗಿ 3 ಗುಂಟೆ ಜಾಗ ಮೀಸಲು ಇಡಲಾಗಿದೆ. ಆದರೆ ನಿಲ್ದಾಣ ಕಟ್ಟಿಲ್ಲ. ಅದಕ್ಕೆ ಮಾನ್ಯ ಶಾಸಕರಲ್ಲಿ ನಮ್ಮ ವಿನಂತಿ ಅಂತ ಏನಪ್ಪ ಅಂತಂದ್ರೆ ಇದೊಂದು ಶೀಘ್ರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ವಿನಂತಿಯನ್ನು ಮಾಡ್ಕೊಳ್ಳೋದೇನಂದ್ರೆ ಇದೊಂದು ಮೊನ್ನೆ ಒಂದು ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ನಮ್ಮ ಊರಿನ ಹುಡುಗರು. ಅವರು ಡಿ ಸಿ ಅವ್ರಿಗೆ ಕರೆದು ಮಾಡಿ ಹೇಳಿದ್ದಾರೆ. ಹಂಗೆ ಸ್ಟ್ರಿಕ್ಟ್ ಆಗಿ ಒಂದು ಇದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ಎಂ ಬಿ ಪಾಟೀಲ್ಗೆ ಒಂದು ವಿನಂತಿ ಅಂತ ಹೇಳ್ತೀನಿ. ನಮ್ಮ ಜಿಗಜನ್ ಸಾಹೇಬರಿಗೆ ಅವರಿಗೆ ಎಷ್ಟೋ ಸಾರಿ ನಮ್ಮಲ್ಲಿ ಎಮ್ ಎಲ್ ಎ ಆಗ್ಯಾರ, ಎಂ ಪಿ ಆಗ್ಯಾರ, ಮಂತ್ರಿಗಳಾಗಿ ಹೋಗಿ ಇಲ್ಲಿ 3ನೇ ಬಾರಿ ಈಗ ಸದ್ಯ 2ನೇ ಬಾರಿ ಎಂ ಪಿ ಅದಾರ. ಅದಕ್ಕೆ ಇದೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡು ಅಂತ ನಾವೊಂದು ವಿನಂತಿ. ಈಗಾಗಲೇ ಅಧಿಕಾರಿಗಳು ಶಾಸಕರು ಸಚಿವರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಕೂಡಲೇ ಬಸ್ ನಿಲ್ದಾಣ ನಿರ್ಮಾಣ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಬೇಕಾಗತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸುನಿಲ್ ಗೋಡೆಣ್ಣನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಪರದಾಟ. ರಣ ಬಿಸಿಲಿನಲ್ಲಿ ಮಹಿಳೆಯರು ಮಕ್ಕಳ ತೊಳಲಾಟ. ವಿಜಯಪುರದಲ್ಲಿ ಈಗ ರಣರಣ ಬಿಸಿಲು. ಬಿಸಿಲಿನ ಝಳವನ್ನ ಜನರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಆದರೆ ಬಿಸಿಲು ಮಳೆ ಏನೇ ಇರಲಿ ರಸ್ತೆಯಲ್ಲೇ ಬಸ್ಗಾಗಿ ಕಾಯಬೇಕು. ಇದು ವಿಜಯಪುರ ಜಿಲ್ಲೆ ಹೊರ್ತಿ ಗ್ರಾಮದ ಪ್ರಯಾಣಿಕರ ಸಂಕಷ್ಟ. ಸುಮಾರು 20,000 ಜನಸಂಖ್ಯೆ ಹೊಂದಿರುವ ಹೊರ್ತಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲ. ವಿಜಯಪುರ ಸೋಲಾಪುರ ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಹೊರ್ತಿ ಗ್ರಾಮದ ಮಕ್ಕಳು ಮಹಿಳೆಯರು ರಸ್ತೆಯಲ್ಲೇ ಬಸ್ಗಾಗಿ ಕಾಯುವ ದೃಶ್ಯ ಸಾಮಾನ್ಯವಾಗಿದೆ.
ಭಾಳ ದಿವಸ ಆತ್ರಿ ಸರ್, ನಾವು ಸಣ್ಣವ್ರ ಇರ್ತಾಗಡು ಬಸ್ ಸ್ಟ್ಯಾಂಡ್ ಇಲ್ಲೇ ಇಲ್ಲ. ಯಾವ ಹಳ್ಳಿ ಬರ್ತಾರ್ರಿ? ಹಾ, ಎಷ್ಟು ಹಳ್ಳಿ ಜನ ಬರ್ತಾರ್ರಿ? ಹಳ್ಳಿ ಜನ ಭಾಳ ಜನ ಅದಾರಿ ಸರ. ಮತ್ತು ಹೆಣ್ಮಕ್ಳು ಕೂಡಕ್ಕೆ ವ್ಯವಸ್ಥೆ ಇಲ್ಲ. ಆಮೇಲೆ ಒಂದಕ್ಕೆ ಕೂಡ್ಬೇಕಾದ್ರೆ ಎಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಅದ್ರ ಜಾಸ್ತಿ ವ್ಯವಸ್ಥೆ ಅಂತೂ ಬಸ್ ಸ್ಟ್ಯಾಂಡ್ ಶೌಚಾಲಯ ಬಹಳ ಮುಖ್ಯ. ವಿಜಯಪುರ ಜಿಲ್ಲೆಯ ಇಂಡಿ ಮತಕ್ಷೇತ್ರ ವ್ಯಾಪ್ತಿಯ ಹೊರ್ತಿ ಗ್ರಾಮ ಪ್ರಮುಖ ವ್ಯಾಪಾರಿ ಕೇಂದ್ರ. ಬಸ್ ನಿಲ್ದಾಣ ಹಾಗೂ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರಿಗೆ ಸಂಕಷ್ಟವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಸ್ ನಿಲ್ದಾಣಕ್ಕಾಗಿ 3 ಗುಂಟೆ ಜಾಗ ಮೀಸಲು ಇಡಲಾಗಿದೆ. ಆದರೆ ನಿಲ್ದಾಣ ಕಟ್ಟಿಲ್ಲ. ಅದಕ್ಕೆ ಮಾನ್ಯ ಶಾಸಕರಲ್ಲಿ ನಮ್ಮ ವಿನಂತಿ ಅಂತ ಏನಪ್ಪ ಅಂತಂದ್ರೆ ಇದೊಂದು ಶೀಘ್ರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದೇನಂದ್ರೆ ಇದೊಂದು ಮೊನ್ನೆ ಒಂದು ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ನಮ್ಮ ಊರಿನ ಹುಡುಗರು. ಅವರು ಡಿ ಸಿ ಅವ್ರಿಗೆ ಕರೆದು ಮಾಡಿ ಹೇಳಿದ್ದಾರೆ. ಹಂಗೆ ಸ್ಟ್ರಿಕ್ಟ್ ಆಗಿ ಒಂದು ಇದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಎಂ ಬಿ ಪಾಟೀಲರಿಗೆ ಒಂದು ವಿನಂತಿ ಅಂತ ಹೇಳ್ತೀನಿ. ನಮ್ಮ ಜಿಗ್ಜನ್ ಸಾಹೇಬರಿಗೆ ಅವರಿಗೆ ಎಷ್ಟೋ ಸಾರಿ ನಮ್ಮಲ್ಲಿ ಎಮ್ ಎಲ್ ಎ ಆಗ್ಯಾರ, ಎಂ ಪಿ ಆಗ್ಯಾರ, ಮಂತ್ರಿಗಳಾಗಿ ಹೋಗಿ ಇಲ್ಲಿ 3ನೇ ಬಾರಿ, ಈಗ ಸದ್ಯ 2ನೇ ಬಾರಿ ಎಂ ಪಿ ಅದಾರ. ಅದಕ್ಕೆ ಇದೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡು ಅಂತ ನಾವೊಂದು ವಿನಂತಿ. ಈಗಾಗಲೇ ಅಧಿಕಾರಿಗಳು, ಶಾಸಕರು, ಸಚಿವರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಕೂಡಲೇ ಬಸ್ ನಿಲ್ದಾಣ ನಿರ್ಮಾಣ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಬೇಕಾಗತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸುನಿಲ್ ಗೋಡೆಣ್ಣನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಸ್ ನಿಲ್ದಾಣ ಇಲ್ಲದೆ ಪ್ರಯಾಣಿಕರ ಪರದಾಟ. ರಣ ಬಿಸಿಲಿನಲ್ಲಿ ಮಹಿಳೆಯರು, ಮಕ್ಕಳ ತೊಳಲಾಟ. ವಿಜಯಪುರದಲ್ಲಿ ಈಗ ರಣರಣ ಬಿಸಿಲು. ಬಿಸಿಲಿನ ಝಳವನ್ನ ಜನರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಆದರೆ ಬಿಸಿಲು, ಮಳೆ ಏನೇ ಇರಲಿ ರಸ್ತೆಯಲ್ಲೇ ಬಸ್ಗಾಗಿ ಕಾಯಬೇಕು. ಇದು ವಿಜಯಪುರ ಜಿಲ್ಲೆ ಹೊರ್ತಿ ಗ್ರಾಮದ ಪ್ರಯಾಣಿಕರ ಸಂಕಷ್ಟ. ಸುಮಾರು 20,000 ಜನಸಂಖ್ಯೆ ಹೊಂದಿರುವ ಹೊರ್ತಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಬಸ್ ನಿಲ್ದಾಣ ಇಲ್ಲ. ವಿಜಯಪುರ ಸೋಲಾಪುರ ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಹೊರ್ತಿ ಗ್ರಾಮದ ಮಕ್ಕಳು, ಮಹಿಳೆಯರು ರಸ್ತೆಯಲ್ಲೇ ಬಸ್ಗಾಗಿ ಕಾಯುವ ದೃಶ್ಯ ಸಾಮಾನ್ಯವಾಗಿದೆ. ಭಾಳ ದಿವಸ ಆತ್ರಿ ಸರ್, ನಾವು ಸಣ್ಣವ್ರ ಇರ್ತಾಗಡು ಬಸ್ ಸ್ಟ್ಯಾಂಡ್ ಇಲ್ಲೇ ಇಲ್ಲ. ಯಾವ ಹಳ್ಳಿ ಬರ್ತಾರ್ರಿ? ಹಾ, ಎಷ್ಟು ಹಳ್ಳಿ ಜನ ಬರ್ತಾರ್ರಿ? ಹಳ್ಳಿ ಜನ ಭಾಳ ಜನ ಅದಾರಿ ಸರ. ಮತ್ತು ಹೆಣ್ಮಕ್ಳು ಕೂಡಕ್ಕೆ ವ್ಯವಸ್ಥೆ ಇಲ್ಲ. ಆಮೇಲೆ ಒಂದಕ್ಕೆ ಕೂಡ್ಬೇಕಾದ್ರೆ ಎಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಅದ್ರ ಜಾಸ್ತಿ ವ್ಯವಸ್ಥೆ ಅಂತೂ ಬಸ್ ಸ್ಟ್ಯಾಂಡ್ ಶೌಚಾಲಯ ಬಹಳ ಮುಖ್ಯ. ವಿಜಯಪುರ ಜಿಲ್ಲೆಯ ಇಂಡಿ ಮತಕ್ಷೇತ್ರ ವ್ಯಾಪ್ತಿಯ ಹೊರ್ತಿ ಗ್ರಾಮ ಪ್ರಮುಖ ವ್ಯಾಪಾರಿ ಕೇಂದ್ರ. ಬಸ್ ನಿಲ್ದಾಣ ಹಾಗೂ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರಿಗೆ ಸಂಕಷ್ಟವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬಸ್ ನಿಲ್ದಾಣಕ್ಕಾಗಿ 3 ಗುಂಟೆ ಜಾಗ ಮೀಸಲು ಇಡಲಾಗಿದೆ. ಆದರೆ ನಿಲ್ದಾಣ ಕಟ್ಟಿಲ್ಲ. ಅದಕ್ಕೆ ಮಾನ್ಯ ಶಾಸಕರಲ್ಲಿ ನಮ್ಮ ವಿನಂತಿ ಅಂತ ಏನಪ್ಪ ಅಂತಂದ್ರೆ ಇದೊಂದು ಶೀಘ್ರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದೇನಂದ್ರೆ ಇದೊಂದು ಮೊನ್ನೆ ಒಂದು ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ನಮ್ಮ ಊರಿನ ಹುಡುಗರು. ಅವರು ಡಿ ಸಿ ಅವ್ರಿಗೆ ಕರೆದು ಮಾಡಿ ಹೇಳಿದ್ದಾರೆ. ಹಂಗೆ ಸ್ಟ್ರಿಕ್ಟ್ ಆಗಿ ಒಂದು ಇದು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಎಂ ಬಿ ಪಾಟೀಲರಿಗೆ ಒಂದು ವಿನಂತಿ ಅಂತ ಹೇಳ್ತೀನಿ. ನಮ್ಮ ಜಿಗ್ಜನ್ ಸಾಹೇಬರಿಗೆ ಅವರಿಗೆ ಎಷ್ಟೋ ಸಾರಿ ನಮ್ಮಲ್ಲಿ ಎಮ್ ಎಲ್ ಎ ಆಗ್ಯಾರ, ಎಂ ಪಿ ಆಗ್ಯಾರ, ಮಂತ್ರಿಗಳಾಗಿ ಹೋಗಿ ಇಲ್ಲಿ 3ನೇ ಬಾರಿ, ಈಗ ಸದ್ಯ 2ನೇ ಬಾರಿ ಎಂ ಪಿ ಅದಾರ. ಅದಕ್ಕೆ ಇದೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡು ಅಂತ ನಾವೊಂದು ವಿನಂತಿ. ಈಗಾಗಲೇ ಅಧಿಕಾರಿಗಳು, ಶಾಸಕರು, ಸಚಿವರಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಕೂಡಲೇ ಬಸ್ ನಿಲ್ದಾಣ ನಿರ್ಮಾಣ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಬೇಕಾಗತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಸುನಿಲ್ ಗೋಡೆಣ್ಣನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.